ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕ್ಲೌಡ್ ಕಿಚನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ಯಾವಾಗಿಂದ ಈ ಆನ್ಲೈನ್ ಫುಡ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, ಝೊಮ್ಯಾಟೊ, ಆವಾಗಿಂದ ರೆಸ್ಟೋರೆಂಟ್ ಓಪನ್ ಮಾಡೋದು ತುಂಬ ಈಸಿ ಆಗಿಬಿಟ್ಟಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಯಾವುದಾದ್ರೂ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದ್ದರೆ ಮೊದಲು ಪ್ರೈಮ್ ಲೊಕೇಶನಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ನೋಡಬೇಕಿತ್ತು. ಅದು ಆದಮೇಲೆ ಕಿಚನ್ ಸೆಟ್ ಮಾಡಬೇಕಿತ್ತು, ಕುತ್ಕೊಳ್ಳೋಕ್ಕೆ ಜಾಗ ಸೆಟ್ ಮಾಡಬೇಕಿತ್ತು, ಮತ್ತು ಕಸ್ಟಮರ್ಸ್ ಬಂದಾಗ ಕುಕ್ ಮಾಡಿ ಸರ್ವ್ ಮಾಡಬೇಕಿತ್ತು. ಇದೆಲ್ಲ ಮಾಡೋಕ್ಕೆ ತುಂಬ ಖರ್ಚಾಗ್ತಿತ್ತು. ಆದರೆ ಯಾವಾಗಿಂದ ಝೊಮ್ಯಾಟೊ, ಸ್ವಿಗ್ಗಿ ಬಂದಿದೆ ಅಲ್ಲ, ಇನ್ನು ಬೇರೆ ಬೇರೆ ಫುಡ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಲ್ಲ, ಆವಾಗಿಂದ ರೆಸ್ಟೋರೆಂಟ್ ಓಪನ್ ಮಾಡೋದು ತುಂಬ ಈಸಿ ಆಗಿಬಿಟ್ಟಿದೆ. ಈಗಿನ ಕಾಲದಲ್ಲಿ ಯಾರು ಬೇಕಾದರೂ ಕ್ಲೌಡ್ ಕಿಚನ್ ಓಪನ್ ಮಾಡ್ಬೋದು. ಮತ್ತು ಕ್ಲೌಡ್ ಕಿಚನ್ ಓಪನ್ ಮಾಡೋಕ್ಕೆ ಯಾವುದೇ ಪ್ರೈಮ್ ಲೊಕೇಶನ್ ಕೂಡ ಬೇಡ. ನೀವು ಮನೆಯಿಂದಾನೇ ಕ್ಲೌಡ್ ಕಿಚನ್ ಓಪನ್ ಮಾಡಿ ಫುಡ್ ಪ್ರಿಪೇರ್ ಮಾಡಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟರ್ ಮಾಡಿ ನಿಮ್ಮ ಫುಡ್ನ ಸೇಲ್ ಮಾಡ್ಬೋದು. ಇಷ್ಟು ಕ್ಲೌಡ್ ಕಿಚನ್ ಬಗ್ಗೆ ಇರೋ ಇನ್ಫಾರ್ಮೇಷನ್. ಮತ್ತು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಬೇಕಾಗುತ್ತೆ ಅಂತ ಕೆಲವು ಕ್ವಶನ್ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದಾವುದು ಅಂದರೆ, ಫಸ್ಟ್ ಕ್ವಶನ್ ಕ್ಲೌಡ್ ಕಿಚನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಸೆಕೆಂಡ್ ಕ್ವಶನ್ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ್ಯಾವ ಲೈಸೆನ್ಸ್ ಬೇಕಾಗುತ್ತೆ ಅಂತ. ಥರ್ಡ್ ಕ್ವಶನ್ ಏನೇನು ಬೇಕಾಗುತ್ತೆ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಫೋರ್ತ್ ಕ್ವಶನ್ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಹೇಗೆ ಲಿಂಕ್ ಮಾಡೋದು ಅಂತ. ಫಿಫ್ತ್ ಕ್ವಶನ್ ಆರ್ಡರ್ ಹೇಗೆ ಬರುತ್ತೆ ಅಂತ. ಸಿಕ್ಸ್ತ್ ಕ್ವಶನ್ ನೀವು ನಿಮ್ಮ ಕ್ಲೌಡ್ ಕಿಚನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಪ್ಲ್ಯಾನ್ ತೊಗೋಬೇಕು ಅಂತ. ಝೊಮ್ಯಾಟೊ ಅಲ್ಲಿ ಬೇಸಿಕ್ ಮತ್ತು ಪ್ರೀಮಿಯಮ್ ಅಂತ 2 ಪ್ಲ್ಯಾನ್ಸ್ ಇದೆ. ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮತ್ತು ಸೆವೆಂತ್ ಕ್ವಶನ್ ಒಂದೇ ಟೈಮಲ್ಲಿ ಎಷ್ಟೊಂದು ಆರ್ಡರ್ಸ್ ಬಂದರೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಏಯ್ತ್ ಕ್ವಶನ್ ನಾವು ಏನಾದರೂ ರೆಂಟ್ ಹೌಸಲ್ಲಿದ್ದರೆ ಕ್ಲೌಡ್ ಕಿಚನ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ನೈನ್ತ್ ಕ್ವಶನ್ ನಾವು ಕ್ಲೌಡ್ ಕಿಚನ್ಗೆ ಎಲ್ಲಿಂದ ಐಟಮ್ಸ್ ತೊಗೋಬೋದು ಅಂತ. ಇಷ್ಟು ಕ್ವಶನ್ಗೆ ಆನ್ಸರ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಫಸ್ಟು ನಿಮಗೆ ಲೈಸೆನ್ಸ್ ಬೇಕಾಗಿರುತ್ತೆ. ಫಸೈ ಲೈಸೆನ್ಸ್ ಇದು ಬಂದು ಗೌರ್ಮೆಂಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಇದು ನಿಮಗೆ 100 ರೂಪೀಸಲ್ಲಿ ಸಿಕ್ಬಿಡುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. 2000 3000 ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ 100 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ನಿಮಗೆ ಇದ್ರ ಬಗ್ಗೆ ಬೇರೆ ವಿಡಿಯೋ ಮಾಡಬೇಕು ಅಂತ ಏನಾದರೂ ಇದ್ದರೆ, ಹೊಸ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲೈಸೆನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬಂದು ಜಿ ಎಸ್ ಟಿ ಬಂದು ಆಪ್ಷನಲ್. ಏನು ಇದನ್ನು GST ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಬಟ್ ನೀವೇನಾದರೂ ಮಾರ್ಕೆಟಿಂದ ಐಟಮ್ಸ್ ತೊಗೊಬಂದು ಇಲ್ಲಿ ಸೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಆವಾಗ ಬೇಕಾಗುತ್ತೆ. ಎಕ್ಸಾಂಪಲ್ ಕೋಕೋ-ಕೋಲಾ, ಪೆಪ್ಸಿ ಈ ಥರದ್ದು ಐಟಮ್ಸ್ ಇರುತ್ತಲ್ಲ, ಅದನ್ನೇನಾದ್ರು ಸೇಲ್ ಮಾಡ್ತೀರಾ ಅಂತ ಇದ್ದರೆ GST ಬೇಕಾಗಿರುತ್ತೆ. ಇಲ್ಲಾಂದರೆ GST ಏನು ಬೇಡ. ನಾನು ಕೂಡ GST ಆಮೇಲೆ ಝೊಮ್ಯಾಟೊ ಪಾರ್ಟ್ನರ್ ಆ್ಯಪಲ್ಲಿ ರಿಜಿಸ್ಟರ್ ಆದಮೇಲೆ ಅಲ್ಲೇ ಸಪ್ರೇಟ್ ಇರ್ತಿತ್ತು ನಾವು ಆರ್ಡರ್ ತೊಗೊಳೋಕ್ಕೆ ಬಾಕ್ಸಸ್ನೆಲ್ಲ. ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಅನಿಸಿದ್ರೆ ನನಗೆ ಚಿಕ್ಕಪೇಟೆ, ಅಲ್ಲಿ ಹೋಲ್ಸೇಲಾಗಿ ಸಿಗ್ತಿತ್ತು. ಬ್ಯಾಂಗ್ಳೂರಲ್ಲಿ ಏನಾದರೂ ಇದ್ದರೆ ಚಿಕ್ಕಪೇಟೆಯಲ್ಲಿ ತೊಗೊಳ್ಳಿ, ಅಲ್ಲಿ ಹೋಲ್ಸೇಲಾಗಿ ಸಿಗುತ್ತೆ. ನೆಕ್ಸ್ಟು ಲೈಸೆನ್ಸ್ ಬಂದಮೇಲೆ ನೀವು ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆಗೋಕ್ಕೆ ನಿಮಗೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿಲೇ ರೆಸ್ಟೋರೆಂಟ್ ಪಾರ್ಟ್ನರ್ ಆ್ಯಪ್ ಅಂತ ಬರುತ್ತೆ. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ಅದು ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಡೀಟೇಲ್ಸ್ ಅಂದರೆ ಲೈಸೆನ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಮತ್ತು ಡಿಶ್ ಮಾಡಿರ್ತೀರಲ್ಲ ಅದ್ರದ್ದು ಫೋಟೋಸು ಮತ್ತು ಮೆನ್ಯೂ ಕಾರ್ಡು, ಈ ಥರ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಹೇಗೆ ಕೊಟ್ಟಿರ್ತೀರಲ್ಲ ಅದ್ರ ಮೇಲೆ ವೆರಿಫೈ ಮಾಡಿಬಿಟ್ಟು ಅವರು ನಿಮ್ಮನ್ನ ಆನ್ಬೋರ್ಡ್ ಮಾಡ್ತಾರೆ. ನೀವು ರಿಜಿಸ್ಟರ್ ಆಗಬೇಕಾದ್ರೆ ನಿಮಗೊಂದು ಆಪ್ಷನ್ ಬರುತ್ತೆ, ಬೇಸಿಕ್ ಪ್ಲ್ಯಾನ ಅಥವಾ ಪ್ರೀಮಿಯಮ ಅಂತ. ಬೇಸಿಕ್ ಪ್ಲ್ಯಾನಲ್ಲಿ ನಿಮಗೆ 23% ಕಟ್ ಮಾಡ್ಕೊತಾರೆ. GST ಸಪ್ರೇಟ್ ಇರುತ್ತೆ. ನಿಮ್ಮ GST ಇರೋದಿಲ್ಲ ಅಲ್ವಾ ನಿಮ್ಮ ಹತ್ರ, ಸೊ ಅದಕ್ಕೆ ನಿಮ್ಮ ಬೇ ಆಫಲ್ಲಿ ಇವರೇ GST ಪೇ ಮಾಡ್ತಿರ್ತಾರೆ. ಸೊ GST ಸಪ್ರೇಟ್ ಇರುತ್ತೆ, ಬಟ್ ನಿಮಗೆ 23% ಕಟ್ ಮಾಡ್ಕೊತಾರೆ. ಆದರೆ ಪ್ರೀಮಿಯಮ್ ಪ್ಲ್ಯಾನಲ್ಲಿ 23 + 4% ಎಕ್ಸ್ಟ್ರಾ ಕಟ್ ಮಾಡ್ಕೊತಾರೆ, ಯಾಕಂದರೆ ಪ್ರೀಮಿಯಮ್ ತೊಗೊತೀರಾ ಅಂತ. ಇದು ಎರಡಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಬೇಸಿಕ್ ಪ್ಲ್ಯಾನಲ್ಲಿ ನಿಮಗೆ 3 ಕಿಲೋಮೀಟರ್ಸ್ ಒಳಗಡೆ ಯಾರ್ಯಾರು ಇರ್ತಾರಲ್ವಾ ನಿಮ್ಮ ಸರೌಂಡಿಂಗ್, ಅವ್ರಿಗೆ ಮಾತ್ರ ನಿಮ್ಮ ರೆಸ್ಟೋರೆಂಟ್ ಗೊತ್ತಾಗುತ್ತೆ. ಆದರೆ ಪ್ರೀಮಿಯಮಲ್ಲಿ 12 ಕಿಲೋಮೀಟರ್ಸ್ವರೆಗೂ ನಿಮ್ಮ ರೆಸ್ಟೋರೆಂಟ್ ರೀಚ್ ಆಗುತ್ತೆ. ಆದರೆ 12 ಕಿಲೋಮೀಟರ್ಸ್ವರೆಗೂ ಯಾರ್ಯಾರು ಇದ್ದರೆ ಅವ್ರು ನಿಮ್ಮದು ರೆಸ್ಟೋರೆಂಟಿಂದ ಆರ್ಡರ್ ಮಾಡ್ಬೋದು. ನನಗನ್ಸೋ ಪ್ರಕಾರ ಸ್ಟಾರ್ಟಿಂಗಲ್ಲಿ ನೀವು 12 ಕಿಲೋಮೀಟರ್ಸ್ ಮಾಡಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ, ಯಾಕಂದರೆ ದೂರದವರೆಗೂ ಗೊತ್ತಾಗುತ್ತಲ್ಲ, ಸೊ ಅವರು ಆರ್ಡರ್ ಮಾಡ್ತಾರೆ ಅಂತ. ಇದೆಲ್ಲ ಆದಮೇಲೆ ನಿಮಗೆ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊತಾರೆ. ನೀವು ಫೋನಿಂದನೇ ಕೂಡ ಸೈನ್ ಮಾಡ್ಬೋದು ಅದನ್ನು. ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಆರ್ಡರ್ ಹೇಗೆ ಬರುತ್ತೆ ಅಂತ. ಯಾರಾದರೂ ಕಸ್ಟಮರ್ ನಿಮಗೆ ಆರ್ಡರ್ ಮಾಡಿದರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಆರ್ಡರ್ನ ಆಕ್ಸೆಪ್ಟ್ ಮಾಡ್ಕೊತೀರಾ ಇಲ್ವಾ ಅಂತ. ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಗಿದ್ರೆ ಆಕ್ಸೆಪ್ಟ್ ಮಾಡ್ಕೋಬೋದು. ಮತ್ತು ನಿಮ್ಗೇನಾದರೂ ಟೈಮ್ ಕಡಿಮೆ, ಆರ್ಡರ್ ಜಾಸ್ತಿ ಅಂತ ಅನಿಸಿದ್ರೆ ಅಲ್ಲಿ ಪ್ಲಸ್ ಅಂತ ಇರುತ್ತೆ, ನೀವು ಟೈಮ್ನ ಜಾಸ್ತಿ ಕೂಡ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 20-25 ಅಷ್ಟೇ ಆಗುತ್ತೆ. ನೀವು ಆರ್ಡರ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಕಸ್ಟಮರ್ಗೆ ನೋಟಿಫಿಕೇಷನ್ ಹೋಗುತ್ತೆ, ನೀವು ಆರ್ಡರ್ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ. ನಿಮ್ಮ ಪ್ರಿಪೇರಿಂಗ್ ಟೈಮ್ ಎಲ್ಲ ಪ್ರಿಪೇರ್ ಆದಮೇಲೆ
ಅಂದರೆ ನಿಮ್ಮ ಫುಡ್ಡೆಲ್ಲ ಪ್ರಿಪೇರ್ ಆದಮೇಲೆ ನೀವು ಅದನ್ನು ರೆಡಿ ಕೊಟ್ಟರೆ ಆಲ್ರೆಡಿ ಡೆಲಿವರಿ ಪಾರ್ಟ್ನರ್ ಬಂದಿರ್ತಾರೆ, ಅವ್ರು ಇಸ್ಕೊಂಡು ಹೋಗ್ತಾರೆ. ನಿಮಗೆ ಏನಾದರೂ ಒಂದೇ ಟೈಮಲ್ಲಿ ಎಷ್ಟೊಂದು ಆರ್ಡರ್ಸ್ ಬಂದುಬಿಟ್ಟಿದೆ ಅಂದರೆ 2-3 ಆರ್ಡರ್ ಒಂದೇ ಟೈಮಿಗೆ ಬಂದುಬಿಟ್ಟಿದೆ, ನಿಮ್ಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಪಾರ್ಟ್ನರ್ ಆ್ಯಪಲ್ಲೇ ರಶ್ ಅವರ್ಸ್ ಅಂತ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೂ 20-25 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಕ್ವೆಶ್ಚನ್ ಬಂದು ರೆಂಟೆಡ್ ಹೌಸಿಂದನೇ ಕ್ಲೌಡ್ ಕಿಚನ್ ಮಾಡ್ಬೋದಾ ಅಂತ. ಈ ಕ್ವೆಶ್ಚನ್ನ ತುಂಬ ಜನ ಕೇಳ್ತಿದ್ರಿ. ಇದಕ್ಕೆ ಆನ್ಸರ್ ಬಂದು ಎಸ್ ಮಾಡ್ಬೋದು. ಏನು ಮಾಡಬೇಕು ಅಂದರೆ ಲೈಸೆನ್ಸ್ ಮಾಡ್ತಿರ್ತೀರಲ್ಲ, ಫಸ್ಟ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೇ ನಿಮ್ಮದು ರೆಂಟ್ ಅಗ್ರಿಮೆಂಟ್ನ ಅಪ್ಲೋಡ್ ಮಾಡಬೇಕು. ಯಾಕಂದರೆ ನಿಮ್ಮದು ಲೈಸೆನ್ಸಲ್ಲಿ ಬೇರೆ ಅಡ್ರೆಸ್ ಇದ್ದು ಮತ್ತು ಇಲ್ಲಿ ನೀವು ಲೊಕೇಶನ್ ತೋರಿಸ್ತಿರ್ತೀರಲ್ವ ಝೊಮ್ಯಾಟೊ ಪಾರ್ಟ್ನರ್ ಆ್ಯಪಲ್ಲಿ, ಅದು ಬೇರೆ ಇದ್ದರೆ ಅದು ರಿಜೆಕ್ಟ್ ಮಾಡುತ್ತೆ. ಸೊ ಅದಕ್ಕೇ ಆವಾಗಲೇ ಅಪ್ಲಿಕೇಶನ್ ಹಾಕ್ಬಿಡ್ಬೇಕು. ಐ ಹೋಪ್ ನಿಮಗೆ ಎಷ್ಟೊಂದು ಕ್ವಶನ್ಸ್ ಕ್ಲಿಯರ್ ಆಗಿದೆ ಈ ವಿಡಿಯೋದಲ್ಲಿ ಅಂತ ಅಂದ್ಕೊತೀನಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಬೇರೆದು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬಾಯ್.